ಅಂತೂ ಇಂತೂ ಬಜೆಟ್ ನಲ್ಲಿ 5 ಬಂಪರ್ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ. ಹೌದು, ಬಂಗಾರದ ಬೆಲೆ ಒಂದು ಕಡೆಗೆ ಇಳಿಕೆ ಆಗಿದೆ, ಮಹಿಳೆಯರಿಗೆ ಸಿಹಿ ಸುದ್ದಿ, ರೈತರಿಗೂ ಕೂಡ ಬಂಪರ್ ಸುದ್ದಿ, ಹಿರಿಯ ನಾಗರಿಕರು ಕೂಡ ಸಿಹಿ ಸುದ್ದಿ. ಆದ್ರೆ ಒಂದು ಹೊಸ ಖಡಕ್ ನಿಯಮ ಕೂಡ ಶುರುವಾಗ್ತಾ ಇದೆ. ಬಜೆಟ್ ನಲ್ಲಿ ಏನೆಲ್ಲ ಘೋಷಣೆ ಆಗಿದೆ ಅದು ಕೂಡ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗಂತೂ ಇವತ್ತು ಭರ್ಜರಿ ಸಿಹಿ ಸುದ್ದಿ. ಎದಕ್ಕಂದ್ರೆ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಒಂದು ಇಳಿಕೆ ಇಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. ಎಷ್ಟು ಇಳಿಕೆ ಆಗಿದೆ ಅಂದ್ರೆ ಕೇಳಿದ್ರೆ ನೀವು ಫುಲ್ ಖುಷಿಯಾಗಿ ಹೋಗ್ತೀರಾ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆಗಾರರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. 10,000 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈಗ ಜಮೆ ಆಗಲಿದೆ ಅಂತಾನೂ ಕೂಡ ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಸೊ ವಿಡಿಯೋನ ಪೂರ್ತಿಯಾಗಿ ನೀವು ಕೊನೆ ತನಕ ನೋಡಿ, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ದರವೂ ಕೂಡ 49 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಹೌದು, ಒಂದು ಕಡೆಗೆ ಬಜೆಟ್ ಮಂಡನೆ ಆಗ್ತಾ ಇದೆ, ಮತ್ತೊಂದು ಕಡೆಗೆ ಬಂಗಾರ ಇಳಿಕೆ ಆಗ್ತಾ ಇದ್ರೆ ಗ್ಯಾಸ್ ಸಿಲಿಂಡರ್ ದರದಲ್ಲಿ 49 ರೂಪಾಯಿ ಜಾಸ್ತಿ ಆಗಿದೆ. ಹೌದು ವೀಕ್ಷಕರೇ, ಆಯಿಲ್ ಮತ್ತೆ ಕ್ರೂಡ್ ಆಯಿಲ್ ಆಗಿರ್ಬೋದು ಅಥವಾ ಗ್ಯಾಸ್ ಆಗಿರ್ಬೋದು, ಇದರ ಒಂದು ಬೆಲೆ ಕೂಡ ಏರಿಕೆ ಆಗಿದೆ. ಹೀಗಾಗಿ ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಇನ್ನೊಂದು ಕಡೆಗೆ ಹೇಳೋದಾದ್ರೆ ವೀಕ್ಷಕರೇ, ಮುಖ್ಯವಾಗಿ ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ದು ಬ್ಯಾಂಕ್ ನಲ್ಲಿ ನೀವು 20,000 ರೂಪಾಯಿ ಮೇಲೆ ಹಣ ಇಟ್ಟಿದ್ರು ಕೂಡ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಲ್ಲ ಅಂದ್ರೆ ನಿಮಗೆ ದಂಡ ಕೂಡ ಬೀಳಬಹುದು 20,000 ರೂಪಾಯಿ. ವೀಕ್ಷಕರೇ, ಹೊಸ ಒಂದು ಖಡಕ್ ನಿಯಮ ಅಂತಾನೆ ಹೇಳ್ಬಹುದು. ಎಲ್ಲ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ಹಾಗೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿದುಕೊಳ್ಳಿ. ಹಾಗೆ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಗೃಹಲಕ್ಷ್ಮಿಯವರು ಕೂಡ ಲೈಕ್ ಮಾಡಿ, ರೇಷನ್ ಕಾರ್ಡ್ ಇದ್ದವರು ಲೈಕ್ ಮಾಡಿ, ಗ್ಯಾಸ್ ಸಿಲಿಂಡರ್ ಇದ್ದವರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಅದೇ ತರ ಬಜೆಟ್ ಬಗ್ಗೆ ಬಂಪರ್ ಸುದ್ದಿ ಬಂದಿದೆ, ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದರ ಜೊತೆಗೆ ವೀಕ್ಷಕರೇ, ನಿಮಗೆ ಈಗಾಗಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬರೋದಕ್ಕೆ ಶುರುವಾಗಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡ್ತೇವೆ. ಇನ್ನೊಂದು ಕಡೆಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಹೌದು, ನಮ್ಮ ಭಾರತ ದೇಶದ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಬಜೆಟ್ ಫೆಬ್ರವರಿ 1ನೇ ತಾರೀಕಿಗೆ ಆಗಿದೆ. ಆದರೆ ಇದರಲ್ಲಿ ಹಲವಾರು ಇಂಪಾರ್ಟೆಂಟ್ ಘೋಷಣೆಗಳಲ್ಲಿ 10 ಟಾಪ್ ಘೋಷಣೆಗಳ ಬಗ್ಗೆ ಇವತ್ತು ಪಟ್ಟಿ ಮಾಡಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇರಲೇಬೇಕು. ಎದಕ್ಕಂದ್ರೆ ಮಹಿಳೆಯರಿಗೆ, ರೈತರಿಗೆ, ಬ್ಯಾಂಕ್ ನಲ್ಲಿ ಹಣ ಇಟ್ಟವರಿಗೆ, ಇನ್ಕಮ್ ಟ್ಯಾಕ್ಸ್ ಬಗ್ಗೆ, ತೆರಿಗೆ ಬಗ್ಗೆ ಎಲ್ಲ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ಹೇಳೋದಾದ್ರೆ ಮಹಿಳಾ ಪಿಂಚಣಿ ಯೋಜನೆ ಕೂಡ ಶುರುವಾಗ್ತಾ ಇದೆ. ಇನ್ನೊಂದು ಕಡೆಗೆ ಮಹಿಳೆಯರಿಗೋಸ್ಕರ 5 ಲಕ್ಷ ಕೋಟಿ ರೂಪಾಯಿ ಅತಿ ಹೆಚ್ಚು ಒಂದು ಸಬಲೀಕರಣಕ್ಕೆ ಒಂದು ಹಣವನ್ನ ಮೀಸಲಿಡಲಾಗಿದೆ ಇದೆ ಅಂತ ಹೇಳಲಾಗಿದೆ. ವುಮನ್ ಫೋಕಸ್ಡ್ ಸ್ಕೀಮ್ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಒಂದು ಕಡೆಗೆ ಸ್ವಸಹಾಯ ಗುಂಪುಗಳಿಗೆ ನಾರಿ ಶಕ್ತಿ ಯೋಜನೆಗೂ ಕೂಡ ಹೆಚ್ಚಿನ ಒಂದು ಹಣವನ್ನ ಮೀಸಲಿಟ್ಟಿದ್ದಾರೆ. ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಮತ್ತೆ ಹೊಸ ಒಂದು ಯೋಜನೆ ಶಿ ಮಾರ್ಟ್ಸ್ ಅಂತ ಮಹಿಳಾ ಉದ್ಯಮ ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಇದರಿಂದ ಮಹಿಳೆಯರು ತಮ್ಮ ವಸ್ತುಗಳನ್ನ ಶಿ ಮಾರ್ಟ್ಸ್ ಎಂಬ ಒಂದು ಉದ್ಯಮ ಮಾರ್ಕೆಟ್ ಅಲ್ಲಿ ಮಾರಾಟವನ್ನ ಮಾಡಬಹುದು. ಇನ್ನೊಂದು ಕಡೆಗೆ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಗರ್ಲ್ಸ್ ಹಾಸ್ಟೆಲ್ ಅಂದ್ರೆ ಮಹಿಳೆಯರಿಗೆ ಹಾಸ್ಟೆಲ್ ಅನ್ನ ಇಲ್ಲಿ ಒಂದು ತಯಾರು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಮಹಿಳೆಯರಿಗೆ ಶಿಕ್ಷಣಕ್ಕೆ ಹೆಚ್ಚು ಒಂದು ಪ್ರೋತ್ಸಾಹ ಕೂಡ ಕೊಡಲಾಗುತ್ತೆ. ಇನ್ನು ವೀಕ್ಷಕರೇ, ಪಿಂಚಣಿ ಮತ್ತು ಹಿರಿಯ ನಾಗರಿಕರ ಬಗ್ಗೆ ಹೆಚ್ಚು ಒಂದು ಅಪ್ಡೇಟ್ ಬಂದಿಲ್ಲ. ಆದರೂ ಕೂಡ ಇಲ್ಲಿ ಪಿಂಚಣಿ ಯೋಜನೆ ಇನ್ನೂ ಕೂಡ ಅಪ್ಡೇಟ್ ಬರಬೇಕು. ಆದರೆ ಹಿರಿಯ ನಾಗರಿಕರಿಗಂತೂ ಬಂಪರ್ ಸುದ್ದಿನೇ ಬಂದಿದೆ. ಅದನ್ನು ಕೂಡ ನಾವು ನಿಮಗೆ ಮಾಹಿತಿಯಲ್ಲಿ ಕೊಡ್ತಾ ಇದ್ದೇವೆ ವೀಕ್ಷಕರೇ. ಅಟಲ್ ಪಿಂಚಣಿ ಯೋಜನೆ ಆಗಿರ್ಬೋದು, ಅಟಲ್ ಪೆನ್ಷನ್ ಯೋಜನೆ ಆಗಿರ್ಬೋದು, ಅಥವಾ ಇಂದಿರಾ ಗಾಂಧಿ ಪೆನ್ಷನ್ ಯೋಜನೆ ಆಗಿರ್ಬೋದು, ಮತ್ತೆ ಪ್ರಧಾನಮಂತ್ರಿಯವರ ಶ್ರಮಯೋಗಿ ಮಾನ್ ಧನ್ ಯೋಜನೆ ಆಗಿರ್ಬೋದು ವೀಕ್ಷಕರೇ, ಈ ಒಂದು ಯೋಜನೆಗಳು ಕಂಟಿನ್ಯೂ ಆಗುತ್ತೆ. ಯಾವುದು ಕೂಡ ಯೋಜನೆ ಬಂದ್ ಆಗಿಲ್ಲ. ಹೋದ ವರ್ಷದ ಬಜೆಟ್ ನಲ್ಲಿ ಘೋಷಣೆಯಾದ ಪ್ರತಿಯೊಂದು ಯೋಜನೆ ಕೂಡ ಈಗ ಚಾಲ್ತಿಯಲ್ಲಿರುತ್ತೆ. ಈ ವರ್ಷವೂ ಕೂಡ ಚಾಲ್ತಿಯಲ್ಲಿರುತ್ತೆ. ಯಾವುದು ಕೂಡ ಇಲ್ಲಿ ಬಂದ್ ಆಗಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಇಲ್ಲಿ ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದರ ಮೂಲಕ 60 ವರ್ಷ ದಾಟಿದ ಮೇಲೆ ಹಿರಿಯ ನಾಗರಿಕರಿಗೆ ತಿಂಗಳಿಗೆ 3,000 ರೂಪಾಯಿ, ತಿಂಗಳಿಗೆ 5,000 ರೂಪಾಯಿ. ಅಟಲ್ ಪೆನ್ಷನ್ ಯೋಜನಾದಲ್ಲಿ ಈಗ ನಿಮ್ದು 20-30 ವಯಸ್ಸಿದ್ರೆ ನೀವು 200 ರೂಪಾಯಿ 400 ರೂಪಾಯಿ ಪ್ರತಿ ತಿಂಗಳು ಪಾವತಿ ಮಾಡಿದ್ರೆ ಅಷ್ಟು ಪ್ರಮಾಣದ ಮೊತ್ತ ಕೇಂದ್ರ ಸರ್ಕಾರವು ಪಾವತಿ ಮಾಡಿ ನಿಮಗೆ 60 ವರ್ಷ ಆದ ಮೇಲೆ ತಿಂಗಳಿಗೆ 3,000ರಿಂದ 5,000 ರೂಪಾಯಿವರೆಗೂ ಪೆನ್ಷನ್ ಬರೋ ತರ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಅಪ್ಡೇಟ್ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮಗೆ ಸಪರೇಟ್ ಆಗಿ ವಿಡಿಯೋ ಕೂಡ ಮಾಡಿ ತೋರಿಸ್ತೇವೆ. ಇನ್ನೊಂದು ಕಡೆಗೆ ಆರೋಗ್ಯ ವೆಚ್ಚ ಕಡಿಮೆ ಮಾಡಲು ಔಷಧಿಗಳ ಒಂದು ದರವನ್ನು ಕೂಡ ಕಡಿಮೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಹೇಳೋದೇನಪ್ಪಾ ಅಂದ್ರೆ ಎಲ್ಲ ಒಂದು ಸೇವಿಂಗ್ ಸ್ಕೀಮ್ಗಳು ಚಾಲ್ತಿಯಲ್ಲಿರುತ್ತೆ ಅಂತಾನೂ ಕೂಡ ಹೇಳಬಹುದು ವೀಕ್ಷಕರೇ. ಇನ್ನು ವಿಧವಾ ಅಥವಾ ಅವಿವಾಹಿತ ಮಹಿಳೆಯರಿಗೂ ಕೂಡ ರಾಜ್ಯ ಯೋಜನೆಗಳ ಸಹಾಯ ಕೂಡ ಸಿಗುತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅಂತ ಹೇಳಲಾಗಿದೆ ವೀಕ್ಷಕರೇ. ಈಗ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಒಂದು ಇಳಿಕೆ ಕಂಡಿದ್ದು ಕೂಡ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಮೊದಲಿಗೆ ಬಂಗಾರ ಎಷ್ಟಾಗಿತ್ತು ವೀಕ್ಷಕರೇ, ನೀವು ಲೆಕ್ಕ ಹಾಕಿ. ಜನವರಿ 30ನೇ ತಾರೀಕಿಗೆ ಬಂಗಾರ ಅತಿ ಹೆಚ್ಚು ದರದಲ್ಲಿ ಟ್ರೇಡ್ ಆಗಿತ್ತು. ಅಂದ್ರೆ MCX ಅಲ್ಲಿ 1,78,000 ರೂಪಾಯಿವರೆಗೂ ಟ್ರೇಡಿಂಗ್ ಆಗ್ತಾ ಇತ್ತು. ಅಂದ್ರೆ ದರ ಮಾರ್ಕೆಟ್ ಅಲ್ಲಿ 1,85,000 ರೂಪಾಯಿ ಇತ್ತು, GST ಇನ್ಕ್ಲೂಡ್ ಮಾಡಿ. ಈಗ
ಗೋಲ್ಡ್ 5ನೇ ಫೆಬ್ರವರಿ ಫ್ಯೂಚರ್ಸ್ MCX ಅಲ್ಲಿ ಅಂದ್ರೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಎಷ್ಟಾಗಿದೆ ಗೊತ್ತಾ? 1,43,000 ರೂಪಾಯಿಗೆ ಎಂಡ್ ಆಗಿದೆ. ಅಂದ್ರೆ ಬಜೆಟ್ ದಿನ 6,600 ರೂಪಾಯಿ ಕುಸಿತವಾಗಿದ್ರೆ 4.5% ಇಳಿಕೆ ಆಗಿದೆ. ಬಂಗಾರದ ಬೆಲೆ ದಾಖಲೆ ಮಟ್ಟಕ್ಕೆ ಇಳಿಕೆ ಆಗಿದೆ. 1,78,000 ರೂಪಾಯಿಯಿಂದ ದಿಢೀರನೆ ಈಗ 1,43,000 ರೂಪಾಯಿ. ಅಂದ್ರೆ ನೀವು ಲೆಕ್ಕ ಹಾಕಿ 33,35,000 ರೂಪಾಯಿ ಇಲ್ಲಿ ಬಂಗಾರ ದರ ಪಾತಾಳಕ್ಕೆ ಕುಸಿದಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಗೆ ಹೇಳೋದಾದ್ರೆ ಬೆಳ್ಳಿ ದರವೂ ಕೂಡ ಇದೇ ತರ ಇಳಿಕೆ ಆಗಿದೆ ವೀಕ್ಷಕರೇ. ಬೆಳ್ಳಿ ದರ ಅಂತೂ ನೆಲಕಚ್ಚಿ ಹೋಗಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯಕ್ಕೆ 4,20,000 ರೂಪಾಯಿ ಇತ್ತು ವೀಕ್ಷಕರೇ ಹೈಯೆಸ್ಟ್. ಬೆಳ್ಳಿ 1 kgಗೆ 4,20,000 ರೂಪಾಯಿಯಿಂದ ಡೈರೆಕ್ಟ್ ಆಗಿ ಒಂದೇ ದಿನ ಬಜೆಟ್ ದಿನವೂ ಕೂಡ 26,000 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ ಬರೋಬ್ಬರಿ ಈಗ 2,65,000 ರೂಪಾಯಿ ಆಗಿರುವಂತದ್ದು ಬೆಳ್ಳಿ 1 kgಗೆ. ಈಗ ಬೆಳ್ಳಿ 1 kgಗೆ 4,20,000 ರೂಪಾಯಿ ಅಲ್ಲ, 2,65,000 ರೂಪಾಯಿ. ಆದ್ರೆ ಎಲ್ಲ ಟ್ಯಾಕ್ಸ್ ಇನ್ಕ್ಲೂಡ್ ಮಾಡಿದ್ರೆ 2,80,000 ರೂಪಾಯಿವರೆಗೂ ಬರಬಹುದು. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ ವೀಕ್ಷಕರೇ. ನಿಮ್ಮ ಅಕೌಂಟ್ಗೂ ಕೂಡ ಹಣ ಬಂದಿದೆ, ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ. ಎದಕ್ಕಂದ್ರೆ ಕೆಲವೊಬ್ಬರಿಗೆ ಈಗ ಫೆಬ್ರವರಿ ತಿಂಗಳ ಕಂತು ಹಣ ಈ ವರ್ಷದ್ದು ಅಲ್ಲ, ಈ ಫೆಬ್ರವರಿ ಅಲ್ಲ, ಹೋದ ವರ್ಷದ ಫೆಬ್ರವರಿ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಹಾಕಿದ್ದಿಲ್ಲ ಸರ್ಕಾರ, ಈಗ ಹಾಕ್ತಾ ಇದೆ. ಈಗ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ, ಜಮೆ ಮಾಡಲು ಪ್ರಕ್ರಿಯೆ ಕೂಡ ಶುರುವಾಗಿದೆ. ಇನ್ನು ವೀಕ್ಷಕರೇ ಇನ್ನು 3 ಕಂತು ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ ತಿಂಗಳದ್ದು ಸೇರಿಸಿದರೆ ಒಟ್ಟು 8,000 ರೂಪಾಯಿ ಇನ್ನೂ ಕೂಡ ಸರ್ಕಾರ ಕೊಡೋದು ಬಾಕಿ ಉಳಿಯುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ ಇಲ್ಲಿ ಇಲ್ಲಿವರೆಗೂ 48,000 ರೂಪಾಯಿ ಹಣವನ್ನ ಹಾಕಲಾಗಿದ್ದು, ಈಗ ಫೆಬ್ರವರಿ ತಿಂಗಳದ್ದು ಹಾಕಿದರೆ ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ 50,000 ರೂಪಾಯಿ ಹಣ ಬಂದಂತಾಗುತ್ತೆ. ಒಟ್ಟು 58,000 ರೂಪಾಯಿ ಹಣ ಬರಬೇಕು. ಸೊ ವೀಕ್ಷಕರೇ ಜನವರಿ ತಿಂಗಳದ್ದು ಇನ್ಕ್ಲೂಡ್ ಮಾಡಿದ್ರೆ 60,000 ರೂಪಾಯಿ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಈ ಒಂದು ಹಣ ನಿಮ್ಮ ಅಕೌಂಟಿಗೆ ಯಾವಾಗ ಬರುತ್ತೆ? ಈಗ ಫೆಬ್ರವರಿ ಮೊದಲ ವಾರದಲ್ಲಿ ನಿಮಗೆ ಫೆಬ್ರವರಿ ಕಂತು ಹಣ ಬಂದ್ರೆ ಅಂದ್ರೆ ಹೋದ ವರ್ಷದ ಫೆಬ್ರವರಿದು ಬರುತ್ತೆ. ನಂತರ ಇನ್ನೂ 10-12 ದಿನದ ಗ್ಯಾಪ್ ಅಲ್ಲಿ ಮತ್ತೆ ನಿಮಗೆ ಮಾರ್ಚ್ ತಿಂಗಳದ್ದು ಬರುತ್ತೆ. ನಂತರ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಕೂಡ ಇದೆ ವೀಕ್ಷಕರೇ. ಈ ಬಾರಿ ಬಜೆಟ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಭರ್ಜರಿ ಸಿಂಹ ಪಾಲು ಸಿಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಯಾವ ತರ ಈಗ ಕೇಂದ್ರದ ಬಜೆಟ್ ಆಯ್ತು ನೋಡಿ, ಅದೇ ತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹಣಕಾಸು ಇಲಾಖೆ ಹೊಂದಿರೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಈ ಒಂದು ಬಜೆಟ್ ನಲ್ಲಿ 1,00,000 ಕೋಟಿಗೂ ಹೆಚ್ಚು ಹಣ ಈ ಒಂದು ಪಂಚ ಗ್ಯಾರಂಟಿಗಳಿಗೆ ಮೀಸಲಿಡಲಾಗುತ್ತೆ. ಅದರಲ್ಲಿ ಮೊದಲನೇ ಸ್ಥಾನ ಗೃಹಲಕ್ಷ್ಮಿ ಯೋಜನೆಗೆ ಇರುವಂಥದ್ದು. ಗೃಹಲಕ್ಷ್ಮಿ ಯೋಜನೆಗೆ 50,000 ಕೋಟಿಗೂ ಹೆಚ್ಚು ಹಣ ಮೀಸಲಿಡಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ. ಒಂದು ವೇಳೆ ಬಜೆಟ್ನಲ್ಲಿ ಸಿಂಹ ಪಾಲು ಸಿಕ್ಕಿದ್ದಾದಲ್ಲಿ ನಿಮ್ಮ ಎಲ್ಲ ಬಾಕಿ ಕಂತು ಬೇಗನೆ ಕ್ಲಿಯರ್ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಈ ಬಾರಿ ಬಜೆಟ್ನಲ್ಲಿ ನಿಮಗೆ ಯಾವೆಲ್ಲ ಘೋಷಣೆಗಳು ಬರಬೇಕು ಬೇಗನೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಸದ್ಯಕ್ಕೆ ಹೇಳೋದಾದ್ರೆ ನಿಮಗೆ ಈಗ ಫೆಬ್ರವರಿ ತಿಂಗಳದ್ದು ಕಂತಿನ ಹಣ ಬರುತ್ತೆ. ಇನ್ನು 2-3 ದಿನದ ಗ್ಯಾಪ್ ಅಲ್ಲಿ ಮತ್ತೊಂದು 2,000 ರೂಪಾಯಿನೂ ಕೂಡ ಬರಬಹುದು. ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಿ. ನಿಮ್ಮ ರೇಷನ್ ಕಾರ್ಡು ನೀವು ಯಜಮಾನಿ ಸ್ಥಾನದಲ್ಲಿರಬೇಕು. ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ರೇಷನ್ ಕಾರ್ಡ್ ಮೇಲಿರೋ ಹೆಸರು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರೋ ಹೆಸರು ಒಂದೇ ತರ ಇರಬೇಕು. ಒಂದು ವೇಳೆ ಮಿಸ್ ಮ್ಯಾಚಿಂಗ್ ಆಗಿದ್ದೆ ಆದಲ್ಲಿ ಅವಾಗ ಹಣ ಬರೋದಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು ತೆರಿಗೆ ಪಾವತಿ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯರು ಮತ್ತು ಅವರ ಯಜಮಾನರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣವು ಕೂಡ ಬರೋದಿಲ್ಲ. ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿದ್ರೆ ಮಾತ್ರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಲಿದೆ, ಇಲ್ಲವಾದಲ್ಲಿ ಸಿಗೋದಿಲ್ಲ ಅಂತ ಹೇಳಲಾಗಿದೆ. ತೆರಿಗೆ ಪಾವತಿ ಮಾಡ್ತಾ ಇದ್ರು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಈಗ ಯಾವುದೆಲ್ಲ ಬೆಲೆ ಏರಿಕೆ ಆಗಿದೆ, ಯಾವುದೆಲ್ಲ ಬೆಲೆ ಇಳಿಕೆ ಆಗಿದೆ. ಬಜೆಟ್ ಅಂತೂ ಆಯ್ತು, ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲಿ ಏನೆಲ್ಲ ಹೊಸ ಘೋಷಣೆಗಳಾಯ್ತು, ಯಾವುದೆಲ್ಲ ಬೆಲೆ ಇಳಿಕೆ ಆಗುತ್ತೆ, ಯಾವುದೆಲ್ಲ ಬೆಲೆ ಏರಿಕೆ ಆಗುತ್ತೆ ಅಂತ ಒಂದು ಪಟ್ಟಿ ಕೂಡ ಬಂದಿದೆ ವೀಕ್ಷಕರೇ. ಅದರ ಬಗ್ಗೆನೂ ಕೂಡ ಅಪ್ಡೇಟ್ ಈಗ ನಾವು ನಿಮಗೆ ಹೇಳಲಿದ್ದೇವೆ. ಮೊದಲಿಗೆ ಹೇಳೋದಾದ್ರೆ ಯಾವುದೆಲ್ಲ ಬೆಲೆ ಏರಿಕೆ ಆಗಿದೆ. ಮದ್ಯಪಾನ, ಧೂಮಪಾನದ ಬೆಲೆಗಳು ಏರಿಕೆ ಆಗುತ್ತೆ ವೀಕ್ಷಕರೇ. ಇದರ ಮೇಲಿರೋ ಒಂದು ಸುಂಕವನ್ನ ಹೆಚ್ಚಿಗೆ ಮಾಡಲಾಗ್ತಾ ಇದೆ. ಹೀಗಾಗಿ ಇವುಗಳ ಬೆಲೆ ಏರಿಕೆ ಆಗುತ್ತೆ. ಅಂದ್ರೆ ಮದ್ಯ ಬಾಟಲಿಗಳ ಮೇಲೆ ಕೇಂದ್ರ ಸರ್ಕಾರ ಹೆಚ್ಚು ಸುಂಕವನ್ನ ವಿಧಿಸುತ್ತೆ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ ಸಿಗರೇಟ್ ಮತ್ತು ಪಾನ್ ಮಸಾಲ ದರವೂ ಕೂಡ ಹೆಚ್ಚಳವಾಗ್ತಾ ಇದೆ. ಇನ್ನು ರಸಗೊಬ್ಬರ ಆಗಿರ್ಬೋದು, ಬಿಯರ್, ವಿಸ್ಕಿ, ರಮ್ ಸೇರಿದಂತೆ ವಿವಿಧ ಮದ್ಯದ ದರವೂ ಕೂಡ ಮತ್ತಷ್ಟು ದುಬಾರಿಯಾಗುತ್ತೆ. ಇನ್ನು ATM ಮತ್ತು ಸ್ವಯಂಚಾಲಿತ ಮಾರಾಟ ಯಂತ್ರಗಳು ಕೂಡ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಲಾಗಿದೆ. ಆದರೆ ಯಾವುದೆಲ್ಲ ಬೆಲೆ ಇಳಿಕೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ ಪಾದರಕ್ಷೆಗಳ ಬೆಲೆ ಇಳಿಕೆ ಆಗ್ತಾ ಇದೆ. ಬೀಡಿ ಇದರ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ.
ಲಿಥಿಯಂ ಬ್ಯಾಟರಿ ದರ ಕೂಡ ಇಳಿಕೆ ಆಗ್ತಾ ಇದೆ ಮತ್ತು CNG ಬಯೋಗ್ಯಾಸ್ ದರವು ಕೂಡ ಕಡಿಮೆ ಆಗ್ತಾ ಇದೆ. ಕ್ಯಾನ್ಸರ್ ಕಾರಕ ಮತ್ತು ಶುಗರ್ ಕಾಯಿಲೆಗಳ ಇತರ 17 ಔಷಧಿಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಅಂದರೆ ಕ್ಯಾನ್ಸರ್ ಮತ್ತು ಶುಗರ್ ಕಾಯಿಲೆಗೆ ಔಷಧಿಗಳ ಬೆಲೆ ಇರ್ತಲ್ಲ, ಅದು ಕೂಡ 17 ಔಷಧಿಗಳು ತುಂಬಾನೇ ಕಾಸ್ಟ್ಲಿ, ಅವು ಕೂಡ ಕಡಿಮೆ ಆಗ್ತಾ ಇದ್ದಾವೆ. 7 ಅಪರೂಪದ ಕಾಯಿಲೆಗಳ ಔಷಧಿಗಳ ಬೆಲೆ ಕೂಡ ಕಡಿಮೆಯನ್ನ ಮಾಡಲಾಗ್ತಾ ಇದೆ. ವಿದೇಶಿ ಪ್ರವಾಸ ಪ್ಯಾಕೇಜ್ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೊಸ ಒಂದು ನಿಯಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ವೀಕ್ಷಕರೇ, ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಇದರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ. ಇನ್ನು ಮುಂದೆ ಯಾರಾದರೂ ITR ಫೈಲಿಂಗ್ ಮಾಡುವಾಗ ಆದಾಯ ತೆರಿಗೆ ಪಾವತಿಯಲ್ಲಿ ಏನಾದರೂ ಮೋಸ ಮಾಡಿದ್ದಾದಲ್ಲಿ, ಅಂದರೆ ಸರ್ಕಾರಕ್ಕೆ ಯಾರಾದರೂ ಇಲ್ಲಿ ಮಿಸ್ ರಿಪೋರ್ಟಿಂಗ್ ಇನ್ಕಮ್ ಮಾಡಿದ್ದೆ, ಅಂದರೆ ತಮ್ಮ ಒಂದು ಇನ್ಕಮ್ಮು 10 ಲಕ್ಷ ಇರುತ್ತೆ, ಸರ್ಕಾರಕ್ಕೆ 5 ಲಕ್ಷ ತೋರಿಸೋದು, 5 ಲಕ್ಷದ್ದು ಟ್ಯಾಕ್ಸ್ ಉಳಿಸೋದು, ಈ ಥರ ಮಾಡ್ತಾರಲ್ಲ, ಆ ಥರ ಮಾಡಿದ್ದಾದಲ್ಲಿ ತಪ್ಪಾಗಿ ಅಥವಾ ಇನ್ಅಕ್ಯುರೇಟ್ಲಿ ಇನ್ಕಮ್ ಅನ್ನು ರಿಪೋರ್ಟ್ ಮಾಡಿದರೆ ಪೆನಾಲ್ಟಿ ಮೊದಲು ಮಾತ್ರ ಇತ್ತು, ಆದರೆ ಇನ್ನು ಮುಂದೆ 100% ಅಮೌಂಟ್ ಎಕ್ಸ್ಟ್ರಾ ಅಮೌಂಟ್ ಹಣವಾಗಿ ಪಾವತಿ ಮಾಡಬೇಕು. ಟ್ಯಾಕ್ಸ್ ಡ್ಯೂ ಆಗಿದ್ದೆಷ್ಟು, ಇದಕ್ಕೆ ಇಂಟ್ರೆಸ್ಟು, ಇದಕ್ಕೆ ಅಧಿಕವಾಗಿ 100% ಅಮೌಂಟ್ ಹೆಚ್ಚುವರಿಯಾಗಿ ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕು. ಅಂದರೆ 1 ಲಕ್ಷ ರೂಪಾಯಿ ಈಗ ಟ್ಯಾಕ್ಸ್ ಕಟ್ಟೋದಿರುತ್ತೆ, ಉದಾಹರಣೆಗೆ ಹೇಳ್ತಾ ಇದ್ದೀವಿ, 1 ಲಕ್ಷ ರೂಪಾಯಿದ್ದು ಟ್ಯಾಕ್ಸು ಇದ್ರೆ ಎಕ್ಸ್ಟ್ರಾ ಮತ್ತೆ 1 ಲಕ್ಷ ರೂಪಾಯಿ ಇದನ್ನ ಪೆನಾಲ್ಟಿ ರೂಪದಲ್ಲಿ ಪೇ ಮಾಡಬೇಕು ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಅದೇ ಥರ 20,000 ರೂಪಾಯಿ ಮೇಲೆ ನೀವು ಯಾರಿಗಾದರೂ ಕ್ಯಾಶ್ ಕೊಟ್ಟರೆ, 20,000 ರೂಪಾಯಿ ಮೇಲೆ ನೀವೇನಾದರೂ ಆ ಹಣದ ಒಂದು ಫಿಸಿಕಲ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ದೆ ಆದಲ್ಲಿ ಅದು ಕೂಡ ನಿಮಗೆ 20,000 ರೂಪಾಯಿ ದಂಡ ಬೀಳುತ್ತೆ ಅಂತ ಹೇಳಲಾಗಿದೆ. ಒಂದು ವೇಳೆ ಬಿಸ್ನೆಸ್ ಪರ್ಪಸ್ ಇದ್ದರೆ ಅವಾಗ 2 ಲಕ್ಷ ರೂಪಾಯಿವರೆಗೂ ನಡೆಯುತ್ತೆ ಅಂತ ಹೇಳಲಾಗಿದೆ. ಇದು ಕೂಡ ಗೊತ್ತಿರಲಿ, ಬ್ಯಾಂಕ್ನಲ್ಲಿ ಹಣ ಇಟ್ಟವರು 30,000 40,000 ಯಾರಿಗಾದರೂ ಬೇರೆಯವರಿಗೆ ಸಾಲದ ರೂಪದಲ್ಲಿ ಕೊಟ್ಟರೆ ನಿಮಗೆ ಅಷ್ಟೇ ಪ್ರಮಾಣದಲ್ಲಿ ದಂಡ ಕೂಡ ಹಾಕ್ತಾರಂತೆ. ನಿಮಗೆ ಸಾಲ ಕೊಡೋದಿದ್ರೆ ನೀವು ಬ್ಯಾಂಕ್ ಮೂಲಕ, UPI ಮೂಲಕ, ಫೋನ್ಪೇ, ಗೂಗಲ್ ಪೇ ಮೂಲಕ ಕೊಡಬಹುದು, ಕ್ಯಾಶ್ ಅಲ್ಲಿ ಕೊಡೋಂತಿಲ್ಲ ಅಂತ ಹೊಸ ನಿಯಮ ಇದೆ ಅಂತೆ ವೀಕ್ಷಕರೇ. ಅದೇ ತರ ಎಲ್ಲ ರೈತರಿಗೂ ಕೂಡ ಈಗ AI ಆಧಾರಿತ ಆ್ಯಪ್ಗಳು ಕೂಡ ಬರ್ತಾ ಇದ್ದಾವೆ. AI ಆಧಾರಿತ ಆ್ಯಪ್ ಮೂಲಕ ರೈತರು ತಮ್ಮ ಬೆಳೆಗಳ ಬಗ್ಗೆ ಹೆಚ್ಚು ಒಂದು ಮಾಹಿತಿಯನ್ನು ಪಡ್ಕೋಬಹುದು. ತಮ್ಮ ಬೆಳೆ ಈಗ ತುಂಬಾ ಮಳೆ ಬಂದಾಗ ಏನಾಗುತ್ತೆ, ಬೆಳೆ ಹಾನಿ ಆಗುತ್ತೆ, ಬೆಳೆ ಉಳಿಸ್ಕೋಬೇಕಂದ್ರೆ ಏನು ಮಾಡಬೇಕು, ಈ ಒಂದು ಅಪ್ಲಿಕೇಶನ್ಗೆ ಹೇಳಿದ್ರೆ ಆ ಒಂದು ಅಪ್ಲಿಕೇಶನ್ ನಿಮಗೆ ಸಹಾಯ ಮಾಡುತ್ತೆ. ಅಂದರೆ ಒಂದು ಥರ ChatGPT ಥರ ವರ್ಕ್ ಆಗುತ್ತೆ ಅಂತಾನು ಹೇಳ್ಬೋದು ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.